ನನ್ನ ಹೆಸರು ರಾಘವೇಂದ್ರ ಅಮೀನ್ ಅಂತೇಳಿ, ಉಡುಪಿ ಕಲಾವಿದರು ನಾವು. ಇವರು ಹರೀಶ್ ನಾಯ್ಕ್ ಅಂತೇಳಿ. ನಾವಿಬ್ರು ಇಲ್ಲಿ ಉಡುಪಿ ಚಿತ್ರಕಲಾ ಮಂದಿರ ಕಲಾವಿದ್ಯಾಲಯದಲ್ಲಿ ಸ್ಟಡಿ ಮಾಡಿದ್ವಿ, ಮಾಸ್ಟರ್ ಡಿಗ್ರಿ ಮಾಡಿದ್ದೆ. ಇದು ಕಾವ್ಯ ಆರ್ಟ್ ಅಂತೇಳಿ ನಮ್ಮ ಕರಾವಳಿ ಕರ್ನಾಟಕದ ಅತಿ ಪುರಾತನವಾದಂಥ ಚಿತ್ರಕಲಾ ಪ್ರಕಾರ ಇದು. ಇದು ಹಿಂದಿನ ಕಾಲದಲ್ಲಿ ಈ ಕಾವಿ ಮಣ್ಣಲ್ಲಿ ಅತಿ ಸಾಂಪ್ರದಾಯಿಕ ಮಾಡ್ತಿರುವಂಥ ಕಲೆ. ಸುಮಾರು ದೇವಸ್ಥಾನಗಳಲ್ಲಿ ಕೊಂಕಣ ತೀರ ಅಂದರೆ ಈ ಕಾಸರಗೋಡಿನಿಂದ ನಮ್ಮ ಗೋವಾದವರೆಗೆ ತುಂಬ ಕಡೆಯಲ್ಲಿ ದೇವಸ್ಥಾನಗಳಲ್ಲಿ ಇದು ಕಂಡುಬರ್ತದೆ. ಅದೇ ರೀತಿ ಈ ಶಿರೂರು ಮಠದಲ್ಲಿ 16 ವರ್ಷಗಳ ಹಿಂದೆ ಕಳೆದ ಪರ್ಯಾಯದಲ್ಲಿ ನಮ್ಮ ಹಿರಿಯ ಕಲಾವಿದರುಗಳು ಅವರೆಲ್ಲ ಈ ಕಾವ್ಯ ಆರ್ಟ್ ಮಾಡಿದರು. ಅದೇ ರೀತಿ ಈ ಬಾರಿ ಶಿರೂರು ಮಠದ ಪರ್ಯಾಯ ಬಂದಿದೆ. ಅದಕ್ಕೋಸ್ಕರ ಹೊಸದಾಗಿ ಅದನ್ನು ಪುನರಾವರ್ತನೆ ಮಾಡ್ತಿದ್ವಿ ನಾವು. ಎಲ್ಲಿ ಎಲ್ಲ ಉಂಟಿದ್ದು ಆರ್ಟ್ ಇಲ್ಲಿ ಎಂಟ್ರಿ ಹತ್ರ ಬಿಟ್ಟರು? ಈ ಕಾವ್ಯ ಚಿತ್ರ ಈಗ ಶಿರೂರು ಮಠದ ಹೊರಗಡೆ ಇದೆ, ಒಳಗಡೆ ಇದೆ, ಮೇಲ್ಗಡೆ ಎಲ್ಲ ಕಡೆ ಇದೆ, ಎಲ್ಲ ಕಡೆ ಮತ್ತೆ ಅಷ್ಟಮಠಗಳಲ್ಲಿ ಹೆಚ್ಚಿನ ಮಠದಲ್ಲಿ. ಹೌದು. ನೀವು ಎಷ್ಟು ವರ್ಷದಿಂದ ಮಾಡ್ತಾರೆ? ನಾವು 2011 ಮಾಡ್ತಿದ್ದೀವಿ ಈ ಕಾವ್ಯ ಚಿತ್ರ. ಹೌದು. ಈ ಕಡಿಯಾಲಿ ಉಡುಪಿಯಲ್ಲಿ ತುಂಬಾ 4-5 ದೇವಸ್ಥಾನದಲ್ಲಿ ಮಾಡಿದ್ದೇವೆ. ಆಮೇಲೆ ಉತ್ತರ ಕನ್ನಡ ಜಿಲ್ಲೆ, ಬೇರೆ ಜಿಲ್ಲೆ, ಹೌದು, ಬೆಂಗಳೂರಲ್ಲಿ ಮಾಡಿದ್ದೇವೆ. ಸಾಂಪ್ರದಾಯಿಕ ಮಾಡುವಂತ ರೀತಿ ಬೇರೆ, ಅದು ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಇದೆ. ಏನಿದೆ ಅದರಲ್ಲಿ ಪ್ರೊಸೀಜರ್? ಅದರಲ್ಲಿ ಆಕ್ಚುಲಿ ಏನಂತ ಹೇಳಿದ್ರೆ, ಈ ಸಾಂಪ್ರದಾಯಿಕ ಹಿಂದೆ ಮಣ್ಣಿನ ಗೋಡೆಯನ್ನು ರಚನೆ ಮಾಡಿ ಅದಕ್ಕೆ ಮಣ್ಣಿಗೆ ಬೇಕಾದಂತ ಅಂಟನೆಲ್ಲ ಹಾಕಿ, ಈ ನ್ಯಾಚುರಲ್ ಆಗಿ ಅಂಟನೆಲ್ಲ ಹಾಕಿ ಆ ಮಣ್ಣಿನ ಗೋಡೆ ತಯಾರು ಮಾಡ್ತಾರೆ. ಆಮೇಲೆ ಅದರ ಮೇಲೆ ಸುಣ್ಣವನ್ನು ಬಳಿತಾರೆ. 12 ಕೋಟ್ ಅಂದ್ರೆ ಒಂದು ಈ ಮೊಟ್ಟೆ ಚಿಪ್ಪಿನಷ್ಟು ದಪ್ಪ ಸುಣ್ಣ ಬಳಿದು ಅದರ ಮೇಲೆ ಕೆಮ್ಮಣ್ಣಿನ ಒಂದು ಲೇಪನ ಹಾಕ್ತಾರೆ, ಅಂದ್ರೆ ಕಾವಿ. ಈ ನಾವು ರೆಡ್ ಆಕ್ಸೈಡ್ ಅಂತ ಹೇಳಿದ್ವಿ ಅದೇ ತರ. ಆಮೇಲೆ ಅದ್ರ ಮೇಲೆ ಚಿತ್ರ ಬೆಳೆಸಿ ಆ ರೆಡ್ ಆಕ್ಸೈಡ್ ಅನ್ನ ಕೆರಿಸುವಂಥದ್ದು, ಸ್ಕೆಚಿಂಗ್ ಮಾಡುವಂಥದ್ದು. ಕೆರೆಸಿದ ನಂತರ ರೆಡ್ ಆಕ್ಸೈಡ್ ಹೋಗಿ ಆ ಸುಣ್ಣ ಎದ್ದು ಬರ್ತದೆ ಅಂತ ಹೇಳಿ ಆ ಥರ. ನೀವು ಅದನ್ನು ನೋಡ್ಬೇಕಾದ್ರೆ ನೀವು ಶಿರ್ಸಿ ಮಾರಿಕಾಂಬ ಟೆಂಪಲ್ ಅಲ್ಲೆಲ್ಲ ಇವಾಗಲೂ ಇದೆ, ತುಂಬಾ ಅತಿ ಪುರಾತನವಾದಂತ ಚಿತ್ರ ಇಲ್ಲಿ. ಈಗ ಅದು ಪೇಂಟ್ ರಿಪ್ಲೇಸ್ ಈಗ ಸಿಂಥೆಟಿಕ್ ಪೇಂಟ್ ಬಂದಿದೆ. ಈಗ ನಾವು ಸಿಂಥೆಟಿಕ್ ಪೇಂಟ್ ಯೂಸ್ ಮಾಡ್ತಿದ್ವಿ ಇದನ್ನು, ಅಂದ್ರೆ ಟೈಮ್ ಮೇಲೆ ಡಿಪೆಂಡ್. ಆಮೇಲೆ ಗೋಡೆ ಅದೇ ತರ ಇದೆ. ಈಗೆಲ್ಲ ಕಾಂಕ್ರೀಟ್ ಗೋಡೆ ಆಗ್ಲಿಕ್ಕೆ ಹೋಗಿ ಬರೀ ಬ್ರಷ್ ಅಲ್ಲಿ ಚಿತ್ರ ಮಾಡ್ತಿದ್ವಿ ಕಾವ್ಯ ಚಿತ್ರವಾಗಿ. ಈ ಸಾಂಪ್ರದಾಯಿಕ ಮಾಡ್ಲಿಕ್ಕೆ ಹೋದ್ರೆ ತುಂಬಾ ಸಮಯ ಆಗ್ತದೆ. ಎಷ್ಟು ಸಮಯ ಬೇಕಾದ್ರೆ ಅದು ನೀವೊಂದು ಅದೇ ಇಂತಿಷ್ಟು ಸಮಯ ಅಂತಲ್ಲ. ಈಗ ಒಂದು ನಾವು ಈ ಒಂದು ಚಿತ್ರ ಮಾಡ್ಲಿಕ್ಕೆ ಬೇಕಾದ್ರೆ ನಾವು ಒಂದು 1 ವೀಕ್ ಬೇಕಾಗುತ್ತೆ ಅಂತ. ಅದೇ ಪ್ರೊಸೆಸ್ ಮಾಡ್ಬೇಕು, ಆ ಬೋರ್ಡ್ ರೆಡಿ ಮಾಡ್ಬೇಕು, ಆ ಲೇಪನ ರೆಡಿ ಮಾಡ್ಬೇಕು, ಮತ್ತೆ ಅದು ಬರೆಯುವುದಲ್ಲ, ಅದನ್ನ ಕೆರೆಸುವಂಥದ್ದು. ಅದು ಬರೆಯುವುದಲ್ಲ, ಕೆರೆಸುವಂಥದ್ದು. ಹಾಗಾಗಿ ಅದು ಪ್ರೊಸೆಸ್ 8 ದಿವಸ ಅದಕ್ಕೆ